ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪ್ರಜ್ವಲ್ ವಿರುದ್ಧ ಇನ್ನೊಂದು ಕೇಸ್ ದಾಖಲಾಗಿರುವಂತದ್ದು. A2 ವಿರುದ್ಧ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ದಾಖಲಿಸಿದ್ದಾರೆ. ನಿನ್ನೆ ದೂರನ್ನ ನೀಡಿದ್ದಾಳೆ ಮತ್ತೊಬ್ಬ ಸಂತ್ರಸ್ತೆ. ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇನ್ನೊಂದು ಕೇಸ್ ಕೂಡ ಫೈಲ್ ಆಗಿದೆ. A2 ಆರೋಪಿಯ ವಿರುದ್ಧ A2 ವಿರುದ್ಧ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ದಾಖಲಿಸಿದ್ದಾರೆ. ಇಡೀ ಪ್ರಕರಣದಲ್ಲಿ ಇಬ್ಬರು ಮಹಿಳೆಯರಿಂದ ದೂರನ್ನ ನೀಡಲಾಗಿರುವಂತದ್ದು. ಇಬ್ಬರು ಮಹಿಳೆಯರ ದೂರಿನ ಹಿನ್ನೆಲೆ ಕೇಸನ್ನ ದಾಖಲಿಸಲಾಗಿದೆ. ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ. ಬರೋಬ್ಬರಿ ಈಗಾಗಲೇ ಏನು ಪ್ರಕರಣ ಕಾವು ಹೆಚ್ಚಾಗ್ತಾ ಇದ್ದಂತೆ ಏನು ಅನ್ಯಾಯಕ್ಕೆ ಒಳಗಾಗಿರುವಂತಹ ಸಂತ್ರಸ್ತೆಯರು ಬಂದು ಈಗಾಗಲೇ ದೂರನ್ನ ದಾಖಲಿಸ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಮಹಿಳೆಯರು ಸಂತ್ರಸ್ತೆಯರು ಏನಿದ್ದಾರಲ್ಲ ಎಲ್ಲರೂ ಬಂದು ದೂರನ್ನ ದಾಖಲಿಸ್ತಾ ಇದ್ದಾರೆ. SIT ಅಧಿಕಾರಿಗಳು ಕೂಡ ಸಂತ್ರಸ್ತ ಮಹಿಳೆಯರಿಗೆ ಒಂದು ಕಿವಿ ಮಾತನ್ನ ತಿಳಿಸಿದ್ದಾರೆ. ಯಾರೊಬ್ರು ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯಾರ್ಯಾರೆಲ್ಲ ಅನ್ಯಾಯಕ್ಕೆ ಒಳಗಾಗಿದ್ದೀರೋ ಧೈರ್ಯವಾಗಿ ಬಂದು ನೀವು ದೂರನ್ನ ದಾಖಲಿಸಬಹುದು. ನಿಮ್ಮ ಹೆಸರನ್ನ ನಾವೆಲ್ಲೂ ಕೂಡ ಚರ್ಚೆ ಮಾಡೋದೇ ಇಲ್ಲ, ಗುಪ್ತವಾಗಿ ಇಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಒಬ್ಬೊಬ್ಬರೇ ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಪ್ರಕರಣದಲ್ಲಿ ಸಿಲುಕಾಕಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಒಬ್ಬೊಬ್ಬರೇ ಬಂದು ಈಗ ದೂರನ್ನ ನೀಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಒಬ್ಬ ಮಹಿಳೆ ಬಂದು ಕೇಸನ್ನ ಫೈಲ್ ಮಾಡಿರೋದು. ಈಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಮತ್ತೊಂದು ಏನು ದೂರು ದಾಖಲಾಗಿದೆ. ಹಾಗಾಗಿ ಮತ್ತಷ್ಟು ಬಿಗಿಪಟ್ಟನ್ನ ಹಿಡಿತಾ ಇದೆ ಈ ಪ್ರಕರಣ. ಒಟ್ಟಾರೆಯಾಗಿ ಒಂದು ಕಡೆ A1 ಆರೋಪಿ HD ರೇವಣ್ಣ ಆದ್ರೆ A2 ಆರೋಪಿ ಪ್ರಜ್ವಲ್ ರೇವಣ್ಣ ಅವರಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಎಲ್ಲೇ ಇದ್ರೂ ಕೂಡ ಹೇಗಿದ್ರೂ ಕೂಡ ಬರಲೇಬೇಕು ವಿಚಾರಣೆಗೆ ಅಂತ ಈಗಾಗಲೇ SIT ನೋಟಿಸ್ ಇಶ್ಯೂ ಕೂಡ ಮಾಡಿತ್ತು. ಆದರೆ ನಾನಾ ಕಾರಣಾಂತರಗಳಿಂದ ಅಂದ್ರೆ ಬೆಂಗಳೂರಿನಲ್ಲಿ ನಾನಿಲ್ಲ, ನಾನು ವಿದೇಶದಲ್ಲಿ ಇದ್ದೀನಿ, ಹಾಗಾಗಿ ನನಗೆ 1 ವಾರಗಳ ಕಾಲಾವಕಾಶ ಬೇಕು ಅಂತ ಪ್ರಜ್ವಲ್ ರೇವಣ್ಣ ಅವರು ಕೇಳಿದ್ರು. ಬಟ್ ಈಗ SIT ಅದೆಲ್ಲದಕ್ಕೂ ಕೂಡ ಕೊಡೋದಿಲ್ಲ. ಎಲ್ಲೇ ಇದ್ರೂ ಕೂಡ ಬರ್ಬೇಕಷ್ಟೇ, ನೀವು ವಿದೇಶದಲ್ಲಿದ್ರು ಕೂಡ ಫ್ಲೈಟ್ ಬುಕ್ ಮಾಡಿಕೊಂಡು ಬರಬೇಕಷ್ಟೇ ಅಂತ ಈಗಾಗಲೇ ಒಂದು ರೀತಿಯಾದಂತಹ ತನಿಖೆಯನ್ನು ಕೂಡ ಮುಂದುವರೆಸಿದ ನೋಡ್ಬೇಕಾಗುತ್ತೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ, ಇನ್ನೊಂದು ಕಡೆ HD ರೇವಣ್ಣ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾ ಇದೆ. ಇವತ್ತು ಮಧ್ಯಾಹ್ನದ ಒಳಗೆ HD ರೇವಣ್ಣ ಅವರು ಕೂಡ ವಿಚಾರಣೆಗೆ ಹಾಜರಾಗಬೇಕು. ಇಫ್ ಎನ್ ಕೇಸ್ ಏನಾದರೂ ಪ್ರಜ್ವಲ್ HD ರೇವಣ್ಣ ಅವರು ತನಿಖೆಗೆ ಹಾಜರಾಗಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಬ್ಬ ಸಂತ್ರಸ್ತೆ ದೂರನ್ನ ನೀಡಿದ್ದಾಳೆ. ರಾಜ್ಯ ರಾಜಕಾರಣದಲ್ಲೇ ಸಂಚಲನ ಸೃಷ್ಟಿಸಿದಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯದ ಹಲವು ವಿಡಿಯೋಗಳು ಈಗಾಗಲೇ ಸಾಕಷ್ಟು ವೈರಲ್ ಆಗಿದೆ. ವೈರಲ್ ಆಗಿ 4-5 ದಿನಗಳಾದರೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಂತ್ರಸ್ತೆಯರು ಬರ್ತಾ ಇದ್ದಾರೆ, ದೂರನ್ನ ನೀಡ್ತಾ ಇದ್ದಾರೆ. ಪ್ರಜ್ವಲ್ ವಿರುದ್ಧ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ಸಂತ್ರಸ್ತೆಯರು ದೂರನ್ನ ಕೊಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಅಶ್ಲೀಲ ವಿಡಿಯೋಗಳ ತುಣುಕುಗಳು ಹರಿದಾಡ್ತಾ ಇದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂತಹ ಆರೋಪವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ನೋಡೋಣ ಈ ಪ್ರಕರಣದ ಕುರಿತು ತನಿಖೆಗೆ ಈಗಾಗಲೇ ADGP BK ಸಿಂಗ್ ನೇತೃತ್ವದ ವಿಶೇಷ ತನಿಖಾ ತಂಡ ಈಗಾಗಲೇ ಚುರುಕಿನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಈಗಾಗಲೇ